ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. G7 ಶೃಂಗಸಭೆಯಲ್ಲಿ ಟ್ರಂಪ್ ಮೋದಿ ಅಪ್ಪುಗೆ ಇಲ್ಲ, ಹಸ್ತಲಾಘವ ಅಷ್ಟೇ. ಟ್ರಂಪ್ ಎದುರೇ ಭಾರತದ ನಾವಿಕರ ಸಾವಿನ ಬಗ್ಗೆ ಮೋದಿ ಕಳವಳ. ಇನ್ನು ನೀಟ್ ಪರೀಕ್ಷೆ ಪ್ರವೇಶ ಪತ್ರ ಪಡೆಯುವುದಕ್ಕೆ ಪರದಾಟ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಫ್ರಾನ್ಸ್ನಲ್ಲಿ ನಡೀತಾ ಇರುವ G7 ಶೃಂಗಸಭೆಯಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಖಾಮುಖಿಯಾದರು. ಉಭಯ ನಾಯಕರು ಆತ್ಮೀಯವಾಗಿ ಹಸ್ತಲಾಘವ ಮಾಡಿ ನಗುಮುಖದಿಂದ ಮಾತುಕತೆ ನಡೆಸಿದ್ರು. ಕೇವಲ ಹಸ್ತಲಾಘವ ಮಾಡಿದ್ದು ಬಿಟ್ಟರೆ ಡೊನಾಲ್ಡ್ ಟ್ರಂಪ್ರನ್ನ ತಬ್ಬಿಕೊಂಡಿದ್ದು ಕಾಣಿಸಲಿಲ್ಲ. ಈ ಸಂದರ್ಭದಲ್ಲಿ ಟ್ರಂಪ್ ಪ್ರಧಾನಿ ಮೋದಿಯ ತೋಳಿನ ಮೇಲೆ ಲಘುವಾಗಿ ತಟ್ಟಿ ವರ್ಷಗಳಿಂದ ಇಬ್ಬರ ನಡುವೆ ಬೆಳೆದಿರುವ ವೈಯಕ್ತಿಕ ಬಾಂಧವ್ಯ ಮೆಲುಕು ಹಾಕಿದ್ರು. ಈ ಹಿಂದಿನ ಭೇಟಿಗಳಲ್ಲಿ ಇದ್ದ ಆತ್ಮೀಯತೆ ಈ ಬಾರಿ ಮರೆಯಾದಂತೆ ಕಾಣ್ತಾ ಇತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ಆಕ್ರೋಶ ದೇಶದಲ್ಲಿ ಕಾಡ್ಗಿಚ್ಚಿನಂತೆ ವ್ಯಾಪಿಸಿದೆ. ಇದೀಗ ಎಚ್ಚೆತ್ತ NTA ಮೇ 12ರಂದು ನಡೆದ ನೀಟ್ ಪರೀಕ್ಷೆ ರದ್ದು ಮಾಡಿದೆ. ಜೂನ್ 21ರಂದು ಮರುಪರೀಕ್ಷೆ ನಡೆಯಲಿದೆ. ಅಲ್ಲದೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಿಸಿದೆ. ನೀಟ್ ಮರುಪರೀಕ್ಷೆ ಮುಗಿಯುವವರೆಗೂ ಟೆಲಿಗ್ರಾಮ್ ಆ್ಯಪ್ಗೆ ತಾತ್ಕಾಲಿಕ ನಿರ್ಬಂಧ ಹೇರಿದೆ. ಜೂನ್ 22ರವರೆಗೆ ಟೆಲಿಗ್ರಾಮ್ ಆ್ಯಪ್ಗೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ರೆ ಜೂನ್ 30ರವರೆಗೂ ಟೆಲಿಗ್ರಾಮ್ ಎಡಿಟ್ ಆಯ್ಕೆಯನ್ನೇ ಬಂದ್ ಮಾಡಿದೆ. ಇಂದು ಆಫ್ಘಾನಿಸ್ತಾನ ವರ್ಸಸ್ ಭಾರತ ಎರಡನೇ ಏಕದಿನ ಪಂದ್ಯ. ರಿಂಕು ಸಿಂಗ್ ಭರ್ಜರಿ ವರ್ಕೌಟ್ ವಿಡಿಯೋ ವೈರಲ್. ಬಾಸ್ ಚಿತ್ರದ ಬಿಡುಗಡೆಗೆ ತಡೆಯಾಜ್ಞೆ ಕೋರಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮೇಲ್ಮನವಿ. ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಇಂದು ಆಫ್ಘಾನಿಸ್ತಾನ ಹಾಗೂ ಭಾರತ ತಂಡದ ನಡುವೆ ಎರಡನೇ ಏಕದಿನ ಪಂದ್ಯ ನಡೆಯಲಿದೆ. 3 ಪಂದ್ಯಗಳ ಸರಣಿಯಲ್ಲಿ ಟೀಂ ಇಂಡಿಯಾ ಮೊದಲ ಪಂದ್ಯ ಗೆದ್ದಿದೆ. ಇಂದು ಉತ್ತರ ಪ್ರದೇಶದ ಏಕನಾ ಸ್ಟೇಡಿಯಂನಲ್ಲಿ ಎರಡನೇ ಪಂದ್ಯ ನಡೆಯಲಿದ್ದು ಟೀಂ ಇಂಡಿಯಾದ ಕ್ರಿಕೆಟಿಗ ರಿಂಕು ಸಿಂಗ್ ಭರ್ಜರಿ ವರ್ಕೌಟ್ ಮೂಡ್ನಲ್ಲಿದ್ದಾರೆ. ಫಿಟ್ ಅಂಡ್ ಫೈನ್ ಲುಕ್ನಲ್ಲಿ ಪೋಸ್ ಕೊಟ್ಟಿರುವ ರಿಂಕು ಫೋಟೋ ವೈರಲ್ ಆಗಿದೆ. ಸ್ಫೋಟಕ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಮತ್ತು ತಿಲಕ್ ವರ್ಮಾ ಇದೇ ಜೂನ್ 22ರಂದು ಭಾರತೀಯ ತಂಡದ ಜೊತೆ ಸೇರಲಿದ್ದಾರೆ. ಬಳಿಕ ಜೂನ್ 26ರಿಂದ ಆರಂಭ ಆಗೋ ಭಾರತ ವರ್ಸಸ್ ಐರ್ಲೆಂಡ್ T20 ಸರಣಿಗಾಗಿ ಚೆನ್ನೈನಿಂದ ಐರ್ಲೆಂಡ್ಗೆ ಹೊರಡಲಿದ್ದಾರೆ. ಜೂನ್ 16ರ ಫಿಫಾ ಫುಟ್ಬಾಲ್ ವಿಶ್ವಕಪ್ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು ತಲಾ 2 ಗೋಲ್ ದಾಖಲಿಸಿದ್ರಿಂದ ಪಂದ್ಯ ಡ್ರಾ ಆಗಿದೆ.